Thank you.
ಮಾತನಾಡುವೆ ಪುತ್ರ. ಏನಿರುವುದು ಮಾತೆ ನಿನಗೆ? ಎನ್ನ ಸಂಕಟವನ್ನು ಪರಿಹರಿಸುವರು ಯಾರು? ನಿನ್ನ ಸಂಕಟವು ಏನಿರುವುದು ಮಾತೆ? ಕಂದ, ನನ್ನನ್ನು ವಿಚಾರಿಸಲು ಬಂದಿರುವ ನೀನು ದಾರ ಪುತ್ರ, ತಿಳಿಸು ನಿನ್ನ ಚರಿತ್ರ. ಮಾತೆ ನಾನು ದಾರಂದರೆ ಶ್ರೀಕೃಷ್ಣಮೂರ್ತಿಗೆ ಪಾತ್ರನಾದ ಹತ್ತು ನಿನಗೆ ಮೊಮ್ಮಗ ವೀರಾಭಿಮನ್ನಿಗೆ ಕುಮಾರ ಹಸ್ತಿನಾವತಿಯ ಪಟ್ಟಣಕ್ಕೆ ಅಧ್ಯಕ್ಷನಾಗಿ ಬರೆಯುವ ಬಳಿರೇ ಪರಿಚಿತ ಮಹಾರಾಜನಿಂದ ನನ್ನ ನಾಮಾಂಕಿತರು ಮಾತೆ ನಾಮಾಂಕಿತ ಕಂದ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಎಂತೂ ಹೇಳಲಿ ತನಯ ನಡೆದಂತ ಘಟನೆ ವಿಜಯ ಕಲಿಯುಗದ ಕರ್ಮ ಕಥೆಯ. ಎಂತೂ ಹೇಳಲಿ ತನಯ ನಡೆದಂತ ಘಟನೆ ವಿಜಯ ಕಲಿಯುಗದ ಕರ್ಮ ಕಥೆಯ. ಸತ್ಯದ ನುಡಿಯಿಲ್ಲ ಸತ್ಯದ ನುಡಿಯಿಲ್ಲ ಸುಜ್ಞಾನ ಮನುಗಳಲ್ಲ ಧರ್ಮ ಮಾಡುವರಲ್ಲ ದುರ್ಜನರ ಜಗವಿದೆಲ್ಲ. ಧರ್ಮ ಮಾಡುವರಲ್ಲ ದುರ್ಜನರ ಜಗವಿದೆಲ್ಲ. ಎಂದು ಹೇಳಲಿ ತನಯ ನಡೆದಂತ ಘಟನೆ ವಿಜಯ ಕಲಿಯುಗದ ಕರ್ಮ ಕಥೆಯ. ಅಹೋ ಕಂದ, ಏನೆಂದು ಹೇಳಲಿ ಎನ್ನ ಕರ್ಮದ ಕಥೆಯನ್ನು. ಧರ್ಮ ಎಂಬ ವೃಷಭದ ಕಾಲು ಮೂರು ಕಾಲುಗಳನ್ನು ಮುರಿದು ಈಗ ಒಂದೇ ಕಾಲಿನಲ್ಲಿ ನಿಂತಿರುವುದು. ಎನ್ನ ವಲ್ಲಭನನ್ನು ಕಳೆದುಕೊಂಡು ದುಃಖಿಸುತ್ತಾ ಇರುವನು. ಗಂಡೆ ಪುತ್ರ ಕೋಮಲ ಗಾತ್ರ. ಶ್ರೀಕೃಷ್ಣನ ಅವತಾರವನ್ನೆನಿಸಿ ಬೋಧನೆಂದು ಯಾತಕ್ಕೆ ಗೋಳಾಡುತ್ತಿರುವ ವಿಷ್ಣು ಸಂಭೂತನಾದ ಈ ಪರೀಕ್ಷಿತ ರಾಯನು ನಾನಿರಲಿಕ್ಕೆ ಬಳಿರೇ
ಪರಿಪರಿಯಿಂದ ಗೋಳಾಡಿಸಿದನು ಆ ಕಲಿವೀರನೆಂಬ ನರನು. ಕಂದ, ಆದ್ದರಿಂದ ಆ ಕಲಿವೀರನೆಂದರೆ ಸಾಮಾನ್ಯದವನೆಂದು ತಿಳಿಯಬೇಡ. ಅಭಿಮನ್ಯು ಕುಮಾರ, ಹಾಗಲಾರದು ನಿನಗೆ ಈ ರಣದಂಗದ ಆತುರ. ೀಕ್ಷುತಾಪನಿಗೆ ತಂದೆಯಾದ ಗುಪ್ತಿಯಾಳ ಬ್ರಹ್ಮನಂ ಧರಿಸಿದ ಭಕ್ತಿವಾನಿಗೆ ಭಟ್ಟವರ್ಧನನಾದ ಬ್ರಹ್ಮವೈದ್ರೇ ಬಳಿರೇ ಕಾರ್ಯವನ್ನು ನಾನು ಮಾಡದಿದ್ದಡೆ ನನ್ನ ಕಂಡ ಕಾರ್ಯವನ್ನು ನಾನು ಮಾಡದಿದ್ದಡೆ ಪಾಂಡವರ ಮುಖದಲ್ಲಿ ಹುಟ್ಟಿದ ಜಾತಕವನ್ನು ಮಾತೆ ಅವನು ಸಾಮಾನ್ಯನ ಮಾಯಕಾರಿ ಎಂದು ನೀನು ತಿಳಿಯಬೇಡ. ಅವನ ಮಾಯಗಾರನಾಗಿರಲಿ ಮೋಸಗಾರನಾಗಿರಲಿ ಅವನು ನನ್ನ ಏನು ಮಗನೇ, ಮಾಡುವ ಈ ಪಡವಿನ ಜನಗಳನ್ನೆಲ್ಲ ತನ್ನ ಮುಷ್ಟಿಯಲ್ಲಿಟ್ಟುಕೊಂಡಿರುವನು ಆ ಕಲಿವೀರನೆಂಬ ನರನ. ಮಾತೆ ಮೇರು ಪರ್ವತಕ್ಕೆ ಮುಂದೆ ಮುತ್ತಿಗೆದರೆ ಸೂರ್ಯನ ಪ್ರತಾಪಕ್ಕೆ ನಿಲ್ಲಬಹುದೇ? ಒಳೆಯಲ್ಲಿ ಮುಳಿದ ಬಳಿಕ ಮಳೆಯವನಿಗೆ ಅರಿಸಬಹುದು ಮಾತೆ. ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳು ಮಾತೆ. ಪಡವಿಪ ಜನರ ಜಗದಲ್ಲಿ ಪ್ರಜೆಗಳನ್ನು ನಾನೇನು ಸಾಮಾನ್ಯದವನ ಮಾತೆ. ಮಾಯಕಾರಿಯನ್ನು ಜಯಿಸುವುದು ನಿನ್ನಿಂದ ಆಗಲಾರದು ಪುತ್ರ. ಯಾತಕ್ಕೆ ಆಗಲಾರದಮ್ಮಯ್ಯ? ಆದ್ದರಿಂದ ಹೇಳುವೆನೋ, ಇತ್ತದ ಆಸೆಯನ್ನು ಬಿಟ್ಟು ಬಿಡ ಪುತ್ರ, ಕೋಮಲಗಾತ್ರ. ಮಾತೆ ಜನನೇ, ಇರುವ 84 ಲಕ್ಷ ಜೀವರಾಶಿಗಳಿಗೆ ಆಶ್ರಯವನ್ನು ಕೊಟ್ಟು ಸಾಕಿಸಲು ಲೋಕ ಪ್ರಖ್ಯಾತರಾದ ಭೂಮಿ ಮಾತೆ. ಒಳ್ಳೆ ಆ ಕಳಿ ಎಂಬ ಕಪಟಿಯು ಮೋಸಗಾರನಾಗಿರಲಿ ಮಾಯವಿದ್ದಗಾರನಾಗಿರಲಿ ಅವನು ಎಲ್ಲೇ ಅಡಗಿದ್ದರೆ ಅವನ ಬಿಡದು ಎಳೆದು ತರುಣ ಜನನೇ. ಕಂದ, ನಾನು ಏನು ಹೇಳಿದರೂ ನೀನು ಕೇಳಲಿಲ್ಲ ಪುತ್ರ. ನಿನ್ನ ಹಠವನ್ನು ನೀನು ಸಾಧಿಸಲು ಹೊರಟಿರುವೆಯಲ್ಲ. ಹೌದು ಮಾತೆ. ನಾನು ನಿನಗೆ ಆಜ್ಞೆಯನ್ನು ಕೊಡಬೇಕೆಂದು ನೀನು ಕೇಳಿದೆಯಲ್ಲ. ಹೌದಮ್ಮಯ್ಯ. ಹಾಗಾದ್ರೆ ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ ಜಗನೇ ಮಾತೋರನೇ,
ತೆಗೆದುಕೋ ಪುತ್ರ. ಆಹೋ ಮಾತೆಯಾದ ಭೂದೇವಿಯೇ, ನನಗೆ ಹೃದಯವನ್ನು ಕೊಡು, ಚಿಂತೆಯನ್ನು ಬಿಡು, ಕಲಿಯನ್ನು ನಿಗ್ರಹಿಸುವುದು ಸಂತೋಷದಿಂದ ಪ್ರವೇಶದಿಂದ ಕಣ್ಣಲ್ಲಿ ನೋಡು. ಧರ್ಮನಿಗೆ ನ್ಯಾಯವನ್ನು ಒದಗಿಸಿ ನಿನಗೆ ಚಿಂತೆಯನ್ನು ಬಿಡಿಸಿ ಪ್ರಜೆಗಳ ಕಷ್ಟವನ್ನು ಬರೆಸಿ ಬಳಿರೇ ಆ ಕಲಿವೀರನನ್ನು ಸಂಹಾರ ಮಾಡದಿದ್ದಡೆ ಬಾಂಡವರ ವಂಶದಲ್ಲಿ ಹುಟ್ಟಿದ ಸಾರ್ಥಕವಾಗಿದೆ. ಅಮ್ಮಯ್ಯ, ಇನ್ನು ನಾನು ಹೋಗುವನ ಅಪ್ಪಣೆ ಎಂಬ ದಯಪಾಲಿಸಿ ಶ್ರೀಕೃಷ್ಣನ ರಾಣಿ ಮಾಡುವನ ಕರ್ಮ ಪಾಠ ಪತ್ನಿ ಕಂದ, ಅಮ್ಮಯ್ಯ, ನೀನು ಹೋದ ಕಾರ್ಯ ಜಯವಾಗಲೆಂದು ಜಯಧಾರ್ತಿಯನ್ನು ಮಾಡುವನು. ಈ ಪೀಠವನ್ನು ನಿನ್ನ ಇಷ್ಟದಂತಾಗಲಿದೆ. ಜಾಗ್ರತೆಯಿಂದ ಹೋಗಿ ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟದಂತಾಗಲಿ ಮಾತೆ. ಒಳಗೊಳಗೆಲ್ಲ ಈ ಸಾರದೆ ಆಕಲಿರುವ ತಳಕ್ಕೆ ತೂಟಿಯಿಂದ ರಥವನ್ನು ಬಿಡುವಂತೆ ನಾಗದಾರದೆ. ನೀನು ಎಲ್ಲೇ ಅಡಗಿದರ ಬಿಡದೆ, ನೀನು ಎಲ್ಲೇ ಇರಲಿ, ಯಾವ ರೂಪದಲ್ಲೇ ಇರಲಿ, ಬಾಳು ಮೂಡು ನಿನ್ನ ಮುಕ್ಕ ಯಥಾತಥ ಬೇಡವೇ ಕ್ಷಣವೇ ತುಂಬಿಟ್ಟು ಎನ್ನುವುದರ ಬಂದರೆ ಸರಿ, ಇಲ್ಲವೇ ನಿನ್ನನ್ನು ಕೊಂದು ಪರೀಕ್ಷಿತ ಮಹಾರಾಜನೆಂದು ತಿಳಿಯಲೇ ಬಮನ. ಈ ನನ್ನ ರಾಜ್ಯದಲ್ಲಿ ನೀನೇ ತಕ್ಕೆ ಪ್ರವೇಶ ಮಾಡಿದೆ ಎನ್ನ ಪಾದಕ್ಕೆ ತರಣಾಗತನಾಗಿ ಬೇಡಿಕೊಂಡರುಗಳೇ. ನಮ್ಮಿಬ್ಬರಲ್ಲಿ ನಡೆಯಲಿ ಸಮರ ಸೇರಿಸುವ ನಿನ್ನ ಅಮರಾಗಲಿ ವೀರಾವಿಷ್ಟೇ ಕಟ್ಟಿಕೊಂಡ ಪಾರ್ಥರು ನಿಮ್ಮ ಸಾಧನೆ ಹೌದಲೇ ಬಣ್ಣ ಜಕ್ಕಲ ಬಿಬ್ಬೆ ಬೇಸಿ ವಿದ್ಯಕ್ಕೆ ಬರಲಾದ ರಣಗಳು ಮಾಡಿದ ಅಭಿಮಾನಿ ನಿಮ್ಮ ತಂದೆ ಪಾಂಡವರು ಯಾವ ದೊಡ್ಡ ಪರಾಕ್ರಮಕ್ಕೆ ಎನ್ನುವುದು ಕೊಂಡಾಡಿವೆ. ಪಾಂಡವರೊಡನೆ ಯುದ್ಧವನ್ನು ಮಾಡಿ ಕೌರವರು ಏನಾದರಲೇ ಕೂಡ ಅದನ್ನು ತಿಳಿದು ಮಾತನಾಡು. ಎನ್ನ ಕೂಡ ಉತ್ತನ ಕರ್ತಕನ ಮನ ಬಾಗಲಿ ಅಸೂಪದಿದ್ದಂತೆ ನೀನು ಮರ ಹುಡುಕಲಿ ಬಂದಿಯ ಬಂಡ
ಚಕ್ರವ್ಯೂಹದಲ್ಲಿ ನಮ್ಮ ತಂದೆಯೊಡನೆ ಮುಂದೆ ನಿಂತು ಯುದ್ಧವನ್ನು ಮಾಡದ ಮೋಸದಿಂದ ಕೈ ಕತ್ತರಿಸಿಕೊಂಡ ಮೂರ್ಖ. ಇದು ಅಲ್ಲದ ಚಕ್ರವ್ಯೂಹದಲ್ಲಿ ನಮ್ಮ ತಂದೆಯೊಡನೆ ಮುಂದೆ ನಿಂತು ಯುದ್ಧವನ್ನು ಮಾಡದ ಮೋಸದಿಂದ ಕೈ ಕತ್ತರಿಸಿಕೊಂಡ ಮೂರ್ಖ. ಮಾನಭಂಗ ಮಾಡಬಾರ. ನಿಮ್ಮ ತಾತನಲ್ಲಿ ಅಡಗಿರಲಿಲ್ಲ ಕುಮಾರ. ಹೇಳುವನು ಚೆನ್ನಾಗಿ ಕೇಳು. ಏನಕ್ಕೆ ನ್ಯಾಯ? ನಮ್ಮ ತಾತರಾದ ಧರ್ಮರಾಜನ ಆಜ್ಞೆ ಆಗಿದ್ದರೆ ಅರ್ಥ. ಲೇ ಪಾಮರ, ಇದು ಅಲ್ಲದ ಚಕ್ರವ್ಯೂಹದಲ್ಲಿ ನಮ್ಮ ತಂದೆಯೊಡನೆ ಮುಂದೆ ನಿಂತು ಯುದ್ಧವನ್ನು ಮಾಡದ ಮೋಸದಿಂದ ಕೈ ಕತ್ತರಿಸಿಕೊಂಡರಲ್ಲ ಮೂರ್ಖ. ಈ ನಮ್ಮ ವಂಶದ ಪರಾಕ್ರಮವನ್ನು ನೀನೇನು ಬರೆಯಬಲ್ಲ. ಎಲೆ ಈ ಚಿತ್ರಕರ್ಮ, ನೀನೇ ದೊಡ್ಡ ಪರಾಕ್ರಮ. ಸ್ವಲ್ಪ ತಾಳನೆ ತೋರಿಸಿಬಿಡುವ. ಎನ್ನದೇ ಸಮಾರ್ಥದಲ್ಲಿ ನಿಂತಿದೆಯಾ? ಸಹಜವಾಗಿ ತಿಳಿದುಕೊಂಡಿರುವ ನೀನು ಮಾಡದ ಅಡಿಗಡಿಗೆ ಬಿಡದೆ ಕೊಂಡಾಡುವುದು. ಲೇ ಮುಡಮತಿ, ಈ ಮಂದಮತಿ ನೀನೇ ಇರ ಬಂಡಿನಲ್ಲಿ ಎದೆ ದಂಡಿಗೆ ಬಂದರೆ ಬಲದ ಈ ಕಟಗದಲ್ಲಿ ಕೊಂಡವನಂಬುದು ಸುಂಟರ ಗಾಳಿಗೆ ಕರೆಯುತ್ತಿದ್ದಿ. ಕೊಂಡನ ಬೆಳೆದ ಯಮನ ನೆಟ್ಟಲು ತಟ್ಟದ ಕಲಿಸಿಕೊಂಡು ಸುಂಟರೆ ನೀನೇ ಬಂದಿರ. ನಿನ್ನ ಮತವಂಬ ಕೊಂಬುಗಳನ್ನು ಹೃದಯೀಕರ ಹಂಬುದ ಮರಿವ ಈ ಕುಂಬಾತ್ಮ ದತ್ತನ ತಿಳಿದಿರುವ ಅಂಬರ್ಕಾರದೆ ಗೊಲ್ಲೇ ಈ ಕುಂಬನಿಗೆ ಉರುಳಿಸಿ ಇದೆ ಅರಿವಾಣದ ಅಮ್ಮವನಿಗೆ ಎಡೆಯನ್ನು ಮಾಡಿ ತುತ್ತು ಬಡಿದು ಗಟ್ಟಿಯಾದ ತುಂಬೆ. ಎಲೈ ಬಸಿತ ಇದ್ದಕ್ಕೆ ನಿಲ್ಲಿಸುತ್ತಿದ್ದ ಈ ಅರ್ಥವಾದ ನೀನು ಸಾಧಿತ ಮಾಡಿವನು ಅತ್ತಾತಿ ಉಳಿಯುವುದಿಲ್ಲ ನನ್ನ ಕೈಯೊಳ ಪ್ರಾಣ ಸರ್ವತ. ಎಲೆ ದೂತ, ಈ ಪೃಥ್ವಿಗೆ ನಾನೇ ಪರಮಾತ್ಮ, ಬೇಡಿಕೆಯನ್ನು ಉಳಿಯುವುದು ನಿನ್ನ ಜೀವಾತ್ಮ. ಈ ಲೋಕದಲ್ಲಿ ನೀನು ಸಾಧನೆ ಮಾಡುವನು ಅಂತರಾತ್ಮನ ನಾನೇ ಸರ್ವಾತ್ಮ. ದುರ್ಮತಿ ಲೇ ಪಾಮರ, ಅರೆಯಂದೀತರಿಗೆ ನಾನೇ ದುರಂದರ, ವೈರಿಗಳಿಗೆ ನಾನೇ ಮಹತ್ವ ಭೀಕರ, ಸಮರದ ಸೂರರ ಎಣೆದೀರಾಹಿ. ಲೇ ಪಾಮರ, ರಾತ್ರಿಯಲ್ಲಿ ಬಲು ನೀನು ಬಲು ಸಂಚಾರ, ಮೋಸದಲ್ಲಿ ಬಲು ದೂರ. ಎಲೈ ಪೊರ ಲೇ ಪಾಮರ, ಒಳಿರೇ ಎಂಡ ಕಣ್ಣ ಮಾಂಸವನ್ನು ತಿಂದು ಕಪ್ಪಿನಿಂದ ಎದೆಯನ್ನು ಒಪ್ಪಿಸಿಕೊಂಡು ಬಂದರೆ ನಿನ್ನನ್ನು ಒತ್ತು ಮಕ್ಕಳು ಬಿಡುತ್ತನು ಗರ್ಭ. ನಡೆಯುವುದಿಲ್ಲ ಎನ್ನ ಮುಂದೆ ನಿನ್ನ ತಪ್ಪರ. ಎಲೆ ಮೂರ್ಖ, ಎಲೈ ಮೂಢಮತಿ, ಎಲೈ ಮಂದಮತೆ, ಎತ್ತಿನ ತಪ್ಪು ಹುಚ್ಚಿನಂತೆ ಮಾತನಾಡಿದ್ರೆ ಸ್ವಚ್ಛವಾದ ನಿನ್ನ ನಾಡಿನ ಕತ್ತಿಸಿದನು. ಸಹಜವಾಗಿ ಮಾತನಾಡುವನು ನೀನು ಮಾಡುವುದೇನೇ ಬಿಟ್ಟ. ಎಲೆ ತುಚ್ಚನೆ, ಎಲೆ ಬಂಟರೆ, ಸಾಯುವ ಕಾಲದಲ್ಲಿ ಕೇಳಿ ಸೂಚಿದಂತೆ ಊರಿ ಮಾರಿ ಮುಂದೆ ಬಲಿಯಮ್ಮ ಕೊಡುವ ಕುರುಮರಿಯಂತೆ ಸುಂದರವಾಗಿ ಬಂದಂತೆ ಎನ್ನ ಕೈಯೊಳ ಪ್ರಾಣ ಸಾಯಕ್ಕೆ ಸಿದ್ಧರಾಗಿ ಬಂದಿಯ ಭ್ರಷ್ಟ ಮುಗಿತು ನಿನ್ನ ಅದೃಷ್ಟ. ಬಳಿರೇ ಬಣ್ಣ ಕಲವಿರುವೆ. ಎಲೈ ಪಂಚರಾಜನೇ, ಈ ಪರೀಕ್ಷಿತರಾಯನ ಪರಾಕ್ರಮವನ್ನೆರೆಯದ ವಾಯು ಬಂದಂತೆ ಬಳಿಯ ವಾದ ವಿವಾದವನ್ನು ಬಿಟ್ಟು ಯುದ್ಧಕ್ಕೆ ತನ್ನದನಾಗಲು ಬಂದಾಗ ಬಂಗಾರ ದುಂಗುರವನ್ನು ಪರಿಶುದ್ಧರಾಜನ ಪಾತ್ರಕ್ಕೆ ತಯಾರು ಮಾಡಿರ್ತಾರೆ. ಮುದ್ದಪ್ಪಾಗಿ ಒಟ್ಟೆ ಲಕ್ಷ್ಮಣ ಮಗ ಬಸವರಾಜ 201 ರೂಪಾಯಿ, ಕೊಟ್ಟೆಕಲ್ಲು ಸಣ್ಣ ನಲ್ಲರೆಡ್ಡಿ ಮಲ್ಲಿಕ 101 ರೂಪಾಯಿ, ಮಲ್ಲಿಕಾರ್ಜುನ ಕೊಟ್ಟೆಕಲ್ಲು 101 ರೂಪಾಯಿ, ತಾಳೂರು ಸವಾರಿ 101 ರೂಪಾಯಿ, ಯಡವಳ್ಳಿ ಶಂಕರಪ್ಪ 201 ರೂಪಾಯಿ, ಬೂದಿನಾಳು ಶಿವಲಿಂಗಪ್ಪ 501 ರೂಪಾಯಿ, ಕೊಪ್ಪಲದಡ್ಡಿ ಈಶ್ವರಪ್ಪ 201 ರೂಪಾಯಿ, ಮುತ್ತಪ್ಪಾಗಿ ರಾಮಣ್ಣ 101 ರೂಪಾಯಿ, ರುದ್ರಪಾದ ಗುಡ್ಡಪ್ಪ ಕರಿಯಪ್ಪ 201 ರೂಪಾಯಿ,
ಬಾಗೇವಾಡಿ ದರ್ಶನಕ್ಕನ ಮಗ ನಾಗೇಂದ್ರ 251 ರೂಪಾಯಿ. ಕೆ ಸೂಗೂರು ದರ್ಗಾ 101 ರೂಪಾಯಿ. ಕ್ಯಾನ್ಗಲ್ ವಿದೇಶ 1001 ರೂಪಾಯಿ. ಆಲೂರು ಅಮ್ಮಣ್ಣ 501 ರೂಪಾಯಿ. ಕ್ಯಾನ್ಗಲ್ ಗಂಗಾಧರ 501 ರೂಪಾಯಿ. ಮುಖತ್ಮಾಗಿ ಲಿಂಗನ ಮಗ ಸಿದ್ದಪ್ಪ 201 ರೂಪಾಯಿ. ಹಾಗೂ ನಾಡಕದ ರಾಮಿಂಗಪ್ಪ 101 ರೂಪಾಯಿ. ಕಡುಮುದಲು ನಾಗರಾಜ 501 ರೂಪಾಯಿ. ಕೋಗಿಲ್ದಾಟ ಗಂಜಪುರದ ಹನುಮಪ್ಪ 511 ರೂಪಾಯಿ. ಹಾಗೂ ಮುದ್ದಪ್ಮಾಗಿ ದೇವಗುಡದ ಕರೆಯಪ್ಪ 501 ರೂಪಾಯಿ. ಮುದ್ದಪ್ಮಾಗಿ ಬೀಳ್ಕಲಪ್ನ ಮಗ ಮುತ್ತಪ್ಪ 201 ರೂಪಾಯಿ. ಸಿಂಗಾಪುರದ ಅಯ್ಯಪ್ಪ 501 ರೂಪಾಯಿ. ಮುದ್ದಪ್ಮಾಗಿ ಕೇಸರ ಗಾಂಧಿಂಗ 201 ರೂಪಾಯಿ. ಯಪ್ಪುಟದ ನರಸಪ್ಪ 101 ರೂಪಾಯಿ. ಗರ್ಜಪ್ಪ 201 ರೂಪಾಯಿ. ಕೊಟ್ಟಕಲ್ಲು ಮಾರಮ್ಮ 101 ರೂಪಾಯಿ. ಕೋಗಿಲ್ದಾಟ್ ಮಲ್ಲಪುರದ ಬಸವ 501 ರೂಪಾಯಿ. ಮುದ್ಗಲ್ ಹುಸೇನಿ 201 ರೂಪಾಯಿ. ಕೋಗಿಲ್ದಾಟು ಬಗ್ಗಪ್ಪನ ಮಗ ಮಲ್ಲಿಕಾರ್ಜುನ 201 ರೂಪಾಯಿ. ಅರಿವಾಣದ ಕಟ್ಟಕಲ್ ಗೋಪಾಲ 101 ರೂಪಾಯಿ. ಆಗ್ಲೂರು ಗಾಂಧಿಗಪ್ಪ 201 ರೂಪಾಯಿ. ಖಡ್ಗ ಹಾಗೂ 501 ರೂಪಾಯಿ. ಸಣ್ಣ ಮಲ್ಲಯ್ಯ 201 ರೂಪಾಯಿ. ದೊಡ್ಡಪುಲ್ ಕಪ್ಪಳಿ 201 ರೂಪಾಯಿ. ನಾಲ್ಕಳ್ಳಿ ದಾಸ ನರಸಪ್ಪ 101 ರೂಪಾಯಿ. ಇವರು ಕಲಿಗಿರಿನ ಪಾತ್ರಕಾರ ಮಾಡಿರುತ್ತಾರೆ. ನಾಲ್ಕಳ್ಳಿ ಶ್ರೀನಿವಾಸ ಒಂದು 10 ಬೆಳ್ಳಿ ಕಡಗ ಹಾಗೂ ರುದ್ರಪಾದ ಗಿರಿಕಲಪ್ಪ 201 ರೂಪಾಯಿ. ತಾಳೂರು ಎಸ್ ಕೆ ಗುರುಪಾದಪ್ಪ 501 ರೂಪಾಯಿ. ಮಂಡಗಿರಿ ಶಿವಪ್ಪ 501 ರೂಪಾಯಿ. ಜಾಲ್ವಾಡಿ ನಾರಾಯಣಮ್ಮ 501 ರೂಪಾಯಿ. ಬೆಟ್ಟಕಾಯಿ ಕೃಷ್ಣಪ್ಪ 201 ರೂಪಾಯಿ. ಹಾಗೂ ಹಳೆಮನೆ ಮಾದೇವಮ್ಮ 101 ರೂಪಾಯಿ. ಇಂಥದ್ದು ಬೆಳ್ಳಿ ಕಡಗ ಹಾಗೂ ಕಪ್ಪಟೆ ಶಿವಣ್ಣ 201 ರೂಪಾಯಿ. ನಾಗನಾಥರಳ್ಳಿ ದಾಸರ ನರಸಪ್ಪ 201 ರೂಪಾಯಿ. ಉತ್ತಪ್ಪನ ಗಜ್ಜನ ಮಗ ಉತ್ತಪ್ಪ 111 ರೂಪಾಯಿ. ಪೂಜಾರಿ ದೊಡ್ಡರಂಗ 201 ರೂಪಾಯಿ. ಸಿರುಗುಪ್ಪ ರಂಗಮ್ಮ 201 ರೂಪಾಯಿ. ಉತ್ತಪ್ಪ ಲಿಂಗಣ್ಣ 6 ತಲೆ ಬೆಳ್ಳಿ ಕಡಗ ಹಾಗೂ ಕೆ ಸೂಗೂರು ಯಲ್ಲಮ್ಮ 5 ತಲೆ ಒಂದು ಬೆಳ್ಳಿ ಕಡಗ ಹಾಗೂ ಕೆ ಸೂಗೂರು ರಾಮಿಗಪ್ಪ 501 ರೂಪಾಯಿ. ಕೆ ಸೂಗೂರು ನಿಂಗಮ್ಮ 5 ರೂಪಾಯಿ. ಕೆ ಸೂಗೂರು ಬಂಗಿ ವೀರೇಶಪ್ಪ 201 ರೂಪಾಯಿ. ಕೆ ಸೂಗೂರು ಬಂಗಿ ಮಹಾಬಲಪ್ಪ 201 ರೂಪಾಯಿ. ಕುಂಡ ಮಲಯ 501 ರೂಪಾಯಿ. ಕೋಟಕಲ್ಲು ರಾಮ 110 ರೂಪಾಯಿ. ಹಾಗೂ ಸತ್ತಗುಡ್ಡ ರಾಯರಪಟ್ಟಿ ಉತ್ತೂರು ಬೀರಪ್ಪ 201 ರೂಪಾಯಿ. ಕೆ ಸೂಗೂರು ಪೂಜಾರಿ ವೆಂಕಟೇಶ 101 ರೂಪಾಯಿ. ಕೊಟ್ಟಕಲ್ಲು ಗೋಪಾಲ 101 ರೂಪಾಯಿ. ಗಾಡಿ ಸಮರಮ್ಮ 101 ರೂಪಾಯಿ. ಗಾಡಿ ದರ್ಶನ ಮಗ ಗಾಳಿಕ 201 ರೂಪಾಯಿ. ಗಾಡಿ ಭೀಮಣ್ಣ 201 ರೂಪಾಯಿ. ಗಾಡಿ ಕಾಳಿಕಪ್ಪ 201 ರೂಪಾಯಿ. ಸೂಳೆಕೆರೆ ಗಂಗಣ್ಣ 5 ತಲೆ ಬೆಳ್ಳಿ ಕಡಗ ಹಾಗೂ ಸೂಳೆಕೆರೆ ಮುದಯ್ಯ 5 ತಲೆ ಬೆಳ್ಳಿ ಕಡಗ ಹಾಗೂ ಕುಲುಬಾವಿ ಅಯ್ಯಮ್ಮ 1001 ರೂಪಾಯಿ. ಮುಗುಂದಟ್ಟಿ ಯಲ್ಲಪ್ಪ 12 ತಲೆ ಬೆಳ್ಳಿ ಒಂದು ಕಡಗ ಹಾಗೂ ಪಲ್ಲಿ ವೆಂಕಟೇಶ 1001 ರೂಪಾಯಿ. ಕುರುವಳ್ಳಿ ಪಾಂಡ್ರಿಕಪ್ಪ ಸೆಕಂಡ 520 ರೂಪಾಯಿ. ಗೋಸ್ವಾಳು ಯಲ್ಲಮ್ಮ 501 ರೂಪಾಯಿ. ಗಾಡಿ ಗಾದಿಗ 501 ರೂಪಾಯಿ. ಕೆ ಸೂಗೂರು ನಾಗರಾಜ 18 ರೂಪಾಯಿ. ಕೆ ಸೂಗೂರು ಬಂಗಾರದ ಕೆ ಸೂಗೂರು ಹಾಗೂ ಚಿಂತೆ ಗುಡ್ಗಟ್ಟಿ 201 ರೂಪಾಯಿ. ಮಾರ್ಗಿ ಬಸವ 501 ರೂಪಾಯಿ. ಉತ್ತೂರು ಗಜ್ಜಪ್ಪ 501 ರೂಪಾಯಿ. ಸೂಳೆಕೆರೆ ಕರಿಯಪ್ಪ ಒಂದು 60 ತಲೆ ಒಂದು ಬಂಗಾರದಿಂದ. ಕೆ ಸೂಗೂರು ವನ್ನಪ್ಪ 201 ರೂಪಾಯಿ. ಗುಂಡಪ್ಪ ಲಿಂಗಣ್ಣ 5 ತಲೆ ಒಂದು ಬೆಳ್ಳಿ ಕಡಗ 201 ರೂಪಾಯಿ. ಹಾಗೂ ಒಟ್ಟು ರಮೇಶ 201 ರೂಪಾಯಿ. ಕೋಟೆಕಲ್ ಮಲ್ಲಿಕಾರ್ಜುನ ಮಾದೇವಪ್ಪ 101 ರೂಪಾಯಿ. ಹಾಗೂ ಗೋಸ್ವಾಳದ ದೊಡ್ಡಲಿಂಗಪ್ಪ 101 ರೂಪಾಯಿ. ಇವರು ಧರ್ಮರಾಯನ ಪಾತ್ರಕ್ಕೆ ಆಗಿರುತ್ತಾರೆ. ಹಾಗೂ ಹಳೆಮನೆ ಆಲಂಬರ್ಷ 201 ರೂಪಾಯಿ. ಚಿಟ್ಟಪ್ಪ ಮಾದೇವಪ್ಪ 211 ರೂಪಾಯಿ. ಕೊಪ್ಪಲದಡ್ಡಿ ಸುರೇಶ 501 ರೂಪಾಯಿ. ಕೆ ಜಿನರಂಗಸ್ವಾಮಿ 501 ರೂಪಾಯಿ. ಸಿಟ್ಟುಗುಂಡ ಕಾರಮಂಡಪ್ಪ 201 ರೂಪಾಯಿ. ಸತ್ಯಪುಣ್ಣೂರು ಜರುವರ್ ಈಶ್ವರಪ್ಪ 201 ರೂಪಾಯಿ. ಅಂಡಿ ವೀರೇಶ ಗರ್ಜಣ್ಣ 101 ರೂಪಾಯಿ. ಅರ್ಜುನ ಅಯ್ಯಪ್ಪ 101 ರೂಪಾಯಿ. ಯಪ್ಪುರದ ತಾಲೂಕು ದೊಡ್ಡ ಲಕ್ಷ್ಮಣ 501 ರೂಪಾಯಿ. ಜಾನಕಿ ಚಂದ್ರ 5 ತಲೆ ಒಂದು ಬೆಳ್ಳಿ ಕಡಗ. ಬಾಗೇವಾಡಿ ನಿರ್ಮಾದಿ 501 ರೂಪಾಯಿ. ಮಾರುಗಂಡಿ ರಾಮಮ್ಮ 150 ರೂಪಾಯಿ. ಯಪ್ಪುರದ ಅರಿವಾಣದ ಸವರಪ್ಪ 501 ರೂಪಾಯಿ. ಗೋಸ್ವಾಳ ದೇವಣ್ಣ 101 ರೂಪಾಯಿ. ಕೋಟಕಲ್ಲು ನೆನ್ಕೆಪ್ಪ 501 ರೂಪಾಯಿ. ಗಾಡಿ ಕಾಳಿಂಗಪ್ಪ 201 ರೂಪಾಯಿ. ಗಾಡಿ ಭೀಮಣ್ಣ 201 ರೂಪಾಯಿ. ಮಂದಗಲ್ಲು ಹುಸೇನಿ 210 ರೂಪಾಯಿ. ಅಲಂಗೂರು ಶ್ರೀನಿವಾಸ ರಾಮಲಿಂಗ 501 ರೂಪಾಯಿ. ಮಸೂದಿ ಗೋವಿಂದಪ್ಪ ವಾಲ್ಮೀಕಿ 111 ರೂಪಾಯಿ. ಅರ್ಬಾಣಿ ಮಾರಪ್ಪ 201 ರೂಪಾಯಿ. ತರಗಾಣ ರಂಗಸ್ವಾಮಿ ಒಂದು ಬಂಗಾರದಿಂದ. ನಾಗರತ್ನಳ್ಳಿ ತಿಮ್ಮಯ್ಯ 60 ತಲೆ ಒಂದು ಬಂಗಾರದಿಂದ. ಯಪ್ಪುರದ ತಾಳೂರು ಸಪ್ಪ 5 ತಲೆ ಒಂದು ಬೆಳ್ಳಿ ಕಡಗ ಹಾಗೂ 150 ರೂಪಾಯಿ. ಹಾಗೂ ಆಂಗ್ಲಿ ಹುಸೇನಪ್ಪ 501 ರೂಪಾಯಿ. ಯಪ್ಪುರದ ತಾಳೂರು ಗೋಪಣ್ಣ 1001 ರೂಪಾಯಿ. ಯಪ್ಪುರದ
ಕೊಯ್ಗೇರಿ ಗೋಪಾಲ 501 ರೂಪಾಯಿ, ಕುಪ್ಪಂದಟ್ಟಿ ಮಲ್ಲಪ್ಪ 201 ರೂಪಾಯಿ, ಕೋಟಕಲ್ ಗೋಪಾಲ 201 ರೂಪಾಯಿ, ಜೆ ಜಾರವಾಡಿ ಸಣ್ಣ ಗಾಲಿಗಪ್ಪ 501 ರೂಪಾಯಿ, ಪೂಜಾರಿ ಸಣ್ಣಿಗ ಬೃಂದದ ಬಸಪ್ಪ 101 ರೂಪಾಯಿ, ಬರೂರು ಲೋಕೇಶ್ ಒಂದು ಹಾರ ಮತ್ತು 201 ರೂಪಾಯಿ, ಉಪ್ಪರ್ ಹೋಗ್ಲು ಗೋವಿಂದಪ್ಪ ಒಂದು ಬೆಳ್ಳಿ ಕಡಗ ಹಾಗೂ ನಾಡಕ ಸುದ್ದಯ್ಯ 501 ರೂಪಾಯಿ, ಬಿಬಿ ಬಸವರಾಜ NPTC 201 ರೂಪಾಯಿ, ಒತ್ತೂರು ಲಿಂಗಣ್ಣ 201 ರೂಪಾಯಿ, ಯಪ್ಪುಡದ ಹುಸೇನಪ್ಪ 201 ರೂಪಾಯಿ, ಯಪ್ಪುಡದ ಪೀನೀರಪ್ಪ 201 ರೂಪಾಯಿ, ಯಪ್ಪುಡದ ಮಾದೇವಪ್ಪ 501 ರೂಪಾಯಿ, ಯಪ್ಪುಡದ ದೊಡ್ಡಗಜ್ಜಪ್ಪ ಮಗ ಯಕ್ಕಪ್ಪ 6 ತೊಲೆ ಒಂದು ಬೆಳ್ಳಿ ಕಡಗ, ಒಂದು ಬಾರಿ ತಂಡ ವಿಶೇಷಗಿರಿ 501 ರೂಪಾಯಿ ಹಾಗೂ ಗಾಡಿ ಲಕ್ಷ್ಮಿ 101 ರೂಪಾಯಿ, ನಾನಕ್ನಲ್ಲಿ ವೆಂಕಟೇಶ್ ಒಂದು ಬೆಳ್ಳಿ ಕಡಗ ಹಾಗೂ ಕೋಟೆಕಲ್ಲು ಕಿಚಡಿ ಮಾರಮ್ಮ 101 ರೂಪಾಯಿ, ತುಳಸಪ್ಪನವರು ದೊಡ್ಡ ದೊಡ್ಡ ಅಯ್ಯಣ್ಣ 101 ರೂಪಾಯಿ, ಪೊಲೀಸಾರ್ ಹರ್ಲಿಂಗಪ್ಪ 201 ರೂಪಾಯಿ, ಗಾಡಿ ಗರ್ಜನ ಮಗ ಕಾಳಿಂಗ 101 ರೂಪಾಯಿ, ಮಾತೃ ಪಾಂಡು 201 ರೂಪಾಯಿ ಇವರ ಸುಗಮನ ಪಾತ್ರ ತಯಾರುಗೊಳ್ಳುತ್ತಾರೆ. ಗಾಳಿ ಭೀಮಣ್ಣ 200 ರೂಪಾಯಿ, ಚಿಂತಗುಂಟೆ ಗಾಳಪ್ಪ 200 ರೂಪಾಯಿ, ದೂರತಿಕ್ಕ ಗರ್ಜಪ್ಪ 200 ರೂಪಾಯಿ, ಅಳಗನ ಕೃಷ್ಣ 500 ರೂಪಾಯಿ, ಋಷಿಕೇತ ಪದರದ ಮುಯಿಪಟ್ಟಿ ಗಾಡಿ ಕಾಳಿಂಗ 200 ರೂಪಾಯಿ, ಗಾಡಿ ಭೀಮಣ್ಣ 200 ರೂಪಾಯಿ, ಚಿಂತಗುಂಟೆ ಗಾಳಪ್ಪ 200 ರೂಪಾಯಿ, ಕೋರತಿಕ್ಕಮ್ಮ ಗರ್ಜಪ್ಪ 200 ರೂಪಾಯಿ, ಅಳಗನ ಕೃಷ್ಣ 500 ರೂಪಾಯಿ, ಬೆಳಗಲ್ ವೀರೇಶ 201 ರೂಪಾಯಿ, ಒನ್ನೂರು ನಾಗರಾಜ 101 ರೂಪಾಯಿ, ಕೊಡಗಲ್ ಬಸವ 200 ರೂಪಾಯಿ, ಒನ್ನೂರು ಸಿದ್ದಪ್ಪ 200 ರೂಪಾಯಿ, ಕೊಡಗಲ್ ಸೂರು 201 ರೂಪಾಯಿ, ನಾಗಲಾಪುರ ಕುರಿಗಿರಣ್ಣ 501 ರೂಪಾಯಿ, ಗಾಡಿ ಲಕ್ಷ್ಮಿ 100 ರೂಪಾಯಿ, ಅಶ್ವಿನಿ ಕಳಪ್ಪನವರ ಮಲ್ಲಪ್ಪ 1000 ರೂಪಾಯಿ, ಬಜಾರ್ ಗುಡ್ಡೆಗೆ ಈರಣ್ಣ 200 ರೂಪಾಯಿ, ಚಿತ್ರಗುಡ್ಡ ಪಪ್ಪಾಪತಿ 500 ರೂಪಾಯಿ, ಒನ್ನೂರು ಸಿದ್ದಪ್ಪ 201 ರೂಪಾಯಿ, ಕೊಳಗಾಲಿ ಲಕ್ಷ್ಮಣ 101 ರೂಪಾಯಿ, ಶೇಖರಣ್ಣ 200 ರೂಪಾಯಿ, ಕಲ್ಲಿಗರ್ ಗೋಪಾಲ 105 ರೂಪಾಯಿ, ಒತ್ತೂರು ಗಂಜಪ್ಪ 500 ರೂಪಾಯಿ, ಯಾರಿ ಕರ್ಮಚಪ್ಪ 500 ರೂಪಾಯಿ, ಒತ್ತೂರು ವೀರಪ್ಪ 500 ರೂಪಾಯಿ, ಆಗ 500 ರೂಪಾಯಿ, ಹುಡುಗ ಸಣ್ಣಗಾಲಿ ಮಲ್ಲಿಕ 100 ರೂಪಾಯಿ, ಚಂದ್ರಗೌಡ ಸಿಂಗಪ್ಪ 501 ರೂಪಾಯಿ, ಅಯ್ಯಾಳಪ್ಪ ಒಂದು ಕರಗ 501 ರೂಪಾಯಿ, ಅರ್ಜುನ ಅಯ್ಯಪ್ಪ 100 ರೂಪಾಯಿ, ದಕ್ಷಿಣ ಮೂರ್ತಿ 200 ರೂಪಾಯಿ, ನಾರಾಯಣ ಸ್ವಾಮಿ 200 ರೂಪಾಯಿ, ಕೊಟ್ಟಕಲ್ ಮಾದೇವಪ್ಪ ಮಲ್ಲಿಕಾರ್ಜುನ್ 201 ರೂಪಾಯಿ, ಪೂಜೆ ದೊಡ್ಡಗಣ 200 ರೂಪಾಯಿ, ಅಂಗಡಿ ವೀರೇಶ 100 ರೂಪಾಯಿ, ಸಿದ್ದಾರಾಜ 201 ರೂಪಾಯಿ, ಸವಾರಿ 201 ರೂಪಾಯಿ, ಚಿಟ್ಟಪ್ಪ ಮಾರಪ್ಪ 201 ರೂಪಾಯಿ, ಚಿಟ್ಟಪ್ಪ ಗುರುರಂಗಪ್ಪ ಬೆಳ್ಳಿ ಕೆಳಗ 500 ರೂಪಾಯಿ, ಗಂಗಮ್ಮ 501 ರೂಪಾಯಿ, ಚಿಂತೂರು ರಂಗಪ್ಪ 501 ರೂಪಾಯಿ, ವೀರಪ್ಪ 101 ರೂಪಾಯಿ, ಬೆಳಗಾವಿ ಗಜ್ಜಪ್ಪ 100 ರೂಪಾಯಿ, ಲಕ್ಷ್ಮಮ್ಮ ಒಂದು ರಥದಲ್ಲಿ ಬಂಗಾರ, ಜೋಡಿ ಕೃಷ್ಣಪ್ಪ 101 ರೂಪಾಯಿ, ಕಪಡೆ ಸುವರ್ಣ 200 ರೂಪಾಯಿ, 201 ರೂಪಾಯಿ, ಶ್ರೀ ಕೃಷ್ಣಾಷ್ಟಮಿ ಬಸವ 201 ರೂಪಾಯಿ, ಒಂದು ಕೂಡ 100 ರೂಪಾಯಿ, ಆರು ವಿಷಕಪ್ಪ 200 ರೂಪಾಯಿ. ಕನಕಪುರ ಪತ್ರೆ ಮತ್ತು ಪರಿಶುದ್ಧರಾಜ ಮುಯಿಪಟ್ಟಿ ಕಪಡೆ ಸುವರ್ಣ 200 ರೂಪಾಯಿ, ಅಥವಾ ದೊಡ್ಡಗಾಲಿ 200 ರೂಪಾಯಿ, ಗಜ್ಜಾಳಿ ಬನಹಾಳಿ ಕರ್ಸನಪ್ಪ 100 ರೂಪಾಯಿ, ಕುಪ್ಪದಟ್ಟಿ ಸುರೇಶ್ 500 ರೂಪಾಯಿ, ಕೊಡನಹಾಳಿ ಮಾದೇವ 100 ರೂಪಾಯಿ, ಗಜ್ಜಾಳಿ ಸಿದ್ಧಲಿಂಗಮಠ ಬರಲಿಂಗ 500 ರೂಪಾಯಿ, ಹಳ್ಳಿ ಮನೆ ಗುರುಲಿಂಗಪ್ಪ ರಂಗ ಬೆಳ್ಳಿ ಕಡಗ, ಕಪಡೆ ಶಿವಗುರು ಕೋಶಿನ ನೀರಪ್ಪನ 501 ರೂಪಾಯಿ, ಗುಡಪ್ಪ ಲಿಂಗನ 201 ರೂಪಾಯಿ, ಪೂಜೆ ಜಲಪ್ಪ 201 ರೂಪಾಯಿ, ಹಳ್ಳಿ ಮನೆ ಮಲ್ಲಿ ಭಾಷೆ 201 ರೂಪಾಯಿ, ಸಿದ್ದಪ್ಪ ಗೆಜ್ಜಾಳಿ 201 ರೂಪಾಯಿ, ಶಿವಗುರು ಈರಣ್ಣ 201 ರೂಪಾಯಿ, ಬರಕಲ್ಲಿ ರುದ್ರಮಣಿ 510 ರೂಪಾಯಿ, ಬೆಳಗಲ್ಲಿ ಹಿಂಗೋಣ 501 ರೂಪಾಯಿ, ಶಿವಗುರು ಕಾಳಿಂಗ 501 ರೂಪಾಯಿ, ಅಕ್ಕಿನಲ್ಲಿ ಕೊಟ್ರಾಯ 1101 ರೂಪಾಯಿ, ಅಕ್ಕಿನಲ್ಲಿ ನಾಗರಾಜ 500 ರೂಪಾಯಿ, ಅಕ್ಕಿನಲ್ಲಿ ಶ್ರೀನಿವಾಸ 500 ರೂಪಾಯಿ, ಅಕ್ಕಿನಲ್ಲಿ ದೊಡ್ಡರಾಜ ಬೆಳ್ಳಿ ಉಗ್ರ 500 ರೂಪಾಯಿ, ಗಜ್ಜಾಳಿ ನಾಗಲಿಂಗ 200 ರೂಪಾಯಿ, ಹಿರಿಯಾಳ ಬಜ್ಜಪ್ಪ 200 ರೂಪಾಯಿ, ಬಸವರಾಜ 200 ರೂಪಾಯಿ, ಗಜ್ಜಾಳಿ ನಾಗಪ್ಪ ಖ್ಯಾತಿಗಳ 500 ರೂಪಾಯಿ, ಸುಳೇಕೆರೆ ಹನುಮಂತ ಸರ್ 500 ರೂಪಾಯಿ, ನಾರಾಯಣ ಬೀರಪ್ಪ 200 ರೂಪಾಯಿ, ಅಳಗಲ್ ಶಾಂತಮ್ಮ 200 ರೂಪಾಯಿ, ಬೆಳಗಲ್ ಪರಶುರಾಮ 500 ರೂಪಾಯಿ, ಉಪಾಪುರ ಮರೇಗೌಡ 501 ರೂಪಾಯಿ, ಕೆ ಸೂರು ರಾಮಲಿಂಗ ಬೆಳ್ಳಿ ಕೆಳಗ 501 ರೂಪಾಯಿ, ಬಿ ಎಂ ಸೂರು ತಿಪ್ಪಮ್ಮ, ಗಜ್ಜಾಳಿ ಪಂಪಾಪತಿ 201 ರೂಪಾಯಿ, ಸೂರು ಎಸ್ ರಾಜಪ್ಪ 200 ರೂಪಾಯಿ, ಕೆ ಸೂರು ಗಜ್ಜಾಳಿ ಶೇಖರ 200 ರೂಪಾಯಿ, ಕೆ ಸೂರು ಸಿದ್ದಪ್ಪ 200 ರೂಪಾಯಿ, ಗಜ್ಜಾಳಿ ನಾಗಲಿಂಗ ಸಿದ್ಲಿಂಗ 101 ರೂಪಾಯಿ, ಗಜ್ಜಾಳಿ ಸಿದ್ದಪ್ಪ 200 ರೂಪಾಯಿ, ನಾರಾಯಣ ಗಜ್ಜಪ್ಪ 200 ರೂಪಾಯಿ, ಸುಳೇಕೆರೆ ರಂಗನಾಥ್ 12 ರೂಪಾಯಿ, ನಾನಾಪುರ ಮಲ್ಲಿಕಾರ್ಜುನ ನಾನಾಪುರ 1000 ರೂಪಾಯಿ, ಗಜ್ಜಾಳಿ ಬೊಗುಳ ಕಾರ್ತಿಕ 500 ರೂಪಾಯಿ, ಆರು ವಿಷಯಪ್ಪ 200 ರೂಪಾಯಿ, ಒಂದೂರು ದೊಡ್ಡ ಕಾಳಿ ಕನಕ ಕನ್ನಯ್ಯ 200 ರೂಪಾಯಿ, ಜಲ್ಲಪ್ಪ ಕಾಳಿ ಗಜ್ಜಪ್ಪ 100 ರೂಪಾಯಿ, ದುರ್ಗಪ್ಪ ಶಂಕರಪ್ಪ ಅಂಗುರ 500 ರೂಪಾಯಿ. ಪರಿಶುದ್ಧರಾಜ ಏನಪ್ಪ ಟೈಮ್ ಆಗ್ತದೆ, ಜಲ್ದಿ ಬರ್ಬೇಕು. ಹಳೆಮನೆ ಈರೇಶ್ 500 ರೂಪಾಯಿ, ಬಿಂಗಿ ಈರಣ್ಣ 500 ರೂಪಾಯಿ. ಸೈಲಾಸ್
ಅಂಶದಲ್ಲಿನ ಪಾತ್ರದ ಆಯರ್ಪಟ್ಟಿ ನಾಟಕದ ಗಣೇಶ 401 ರೂಪಾಯಿ, ಶೆಟ್ಟಿ ಕಳಸಪ್ಪ ಕೌತಾಳು 501 ರೂಪಾಯಿ, ಆಟಲ್ದಿನ್ನಿ ಶಂಕ್ರಮ್ಮ 505 ರೂಪಾಯಿ, ನಡುವೆ ಕಾದಿಂಗಪ್ಪ 201 ರೂಪಾಯಿ, ಕುರುಬ ತಿಪ್ಪಣ್ಣ ಒಂದು ಹಾರ ಮತ್ತು 501 ರೂಪಾಯಿ, ಅಯ್ಯಾಳಿ ಹುಲಿಗಮ್ಮ ಒಂದು ಹಾರ ಮತ್ತು 501 ರೂಪಾಯಿ, ಮಲ್ಲಮ್ಮ ಮೂಲಿಮನಿ ಮುಸ್ತೂರು 201 ರೂಪಾಯಿ, ಮುಸ್ತೂರು ಹನುಮಂತಪ್ಪ ಉದ್ವಾದಿ 201 ರೂಪಾಯಿ, ನಾಟಕದ ರಮೇಶ 501 ರೂಪಾಯಿ, ನಾಟಕದ ವೆಂಕಟಾಪುರ ರಾಮಣ್ಣ 201 ರೂಪಾಯಿ, ದೇವಲಾಪುರದ ಕೆ ಈರಣ್ಣ 101 ರೂಪಾಯಿ, ಅಯ್ಯಾಳಿ ಕರ್ಲಿಂಗ 501 ರೂಪಾಯಿ, ಒಂದೂರು ಹನುಮಂತಪ್ಪ 501 ರೂಪಾಯಿ, ಆದೋನಿ ಏಕಮರಪ್ಪ 101 ರೂಪಾಯಿ, ಹಿರೇಹಾಳು ರಾಮಯ್ಯ 501 ರೂಪಾಯಿ, ಒಬ್ಬರು ಭೀಮನ ಮಗಳ ಲಿಂಗಣ್ಣ 250 ರೂಪಾಯಿ, ಆಲಿಕರ ಸಾಗಣ್ಣ ಬಾಗೇವಾಡಿ ಒಂದು ಬೆಳ್ಳಿ ಕಡಗ ಒಂದು ಹಾರ, ರಾರಾವಿ ಬಸವರಾಜ 501 ರೂಪಾಯಿ, ಚಂಚನಗುಡದ ಚಾಗಪ್ಪ 201 ರೂಪಾಯಿ, ಅಯ್ಯ ದೇವಣ್ಣ 101 ರೂಪಾಯಿ, ಪೂಜಾರಿ ದೊಡ್ಡರಂಗಣ್ಣ 201 ರೂಪಾಯಿ, ಕಟಗೀರ್ ಗಂಗಾಧರ 101 ರೂಪಾಯಿ, ಗಾಳಪ್ಪ ಚಿಂತಕೋಟೆ 201 ರೂಪಾಯಿ, ಸುರೇಶ ಕೊಪ್ಪುಗಟ್ಟಿ 501 ರೂಪಾಯಿ, ಅಂಗಡಿ ವೀರೇಶ 101 ರೂಪಾಯಿ, ಕಟಗೀರ್ ಗೋಪಾಲ 110 ರೂಪಾಯಿ, ಬಂಗಾರ ಮಾತ್ರ ಹೋದ್ರ ಅವ್ರನ್ನೆಲ್ಲ ಜನ ಹೋದ್ರೆ ನೋಡಲಿಲ್ಲ ಹಾಗೂ ಜನ ಮುಗಿಸ ಆಗ್ಲೂರು ರಮೇಶ 201 ರೂಪಾಯಿ, ಗಾಡಿ 201 ರೂಪಾಯಿ, ಗಾಡಿ ಭೀಮಣ್ಣ 201 ರೂಪಾಯಿ, ಕುಪ್ಪಂಗಡ್ಡಿ ಸತ್ಯಮ್ಮ 501 ರೂಪಾಯಿ, ಕುಪ್ಪಂಗಡ್ಡಿ ಗರ್ಜಣ್ಣ ಚಿಕ್ಕಮ್ಮ 201 ರೂಪಾಯಿ, ಒಂದೂರು ಮುತ್ತಮ್ಮ 201 ರೂಪಾಯಿ, ಒಂದೂರು ಉತ್ತಪ್ಪ 501 ರೂಪಾಯಿ, ಒಂದೂರು ಬೆಣಕಲ್ ವೀರೇಶ 501 ರೂಪಾಯಿ, ಕಾರಕಲ್ ಮುಖಣ್ಣ ಹಾಗೂ ಹುಸೇನ್ ತಾತ 201 ರೂಪಾಯಿ, ಮಸ್ತೂರು ಮುದುಕಪ್ಪ ಇರುತ್ತಲ್ಲ ಬೆಳ್ಳಿ ಕಡಗ ಇವರು ಅಂಶಪದಿನ ಪಾತ್ರ ತಯಾರು ಮಾಡುತ್ತಾರೆ. ಸುಗಂಧಿ ಮುಗಿಪಟ್ಟೆ ಪುನೀತ್ಮಾಗಿ ಗಣೇಶ್ ಮಗ ರಾಮಣ್ಣ 202 ರೂಪಾಯಿ, ನರಸಿಂಹ ಮಗ ಕೊಟ್ರಪ್ಪ 200 ರೂಪಾಯಿ, ಪರಶುರಾಮ 200 ರೂಪಾಯಿ, 200 ರೂಪಾಯಿ, ಕೋಟಪ್ಪ ಮಗ ದೇವಪ್ಪ ಮಠ 101 ರೂಪಾಯಿ, ಕೋಟ ಕಟ್ಟೆಬಸಪ್ಪ 501 ರೂಪಾಯಿ, ಗೋಮನ ತಿಮ್ಮಪ್ಪ 101 ರೂಪಾಯಿ, ದೇವರಮನೆ ಈರೇಶ 201 ರೂಪಾಯಿ, ಅಯ್ಯಾಳ ಗಾವಣ 201 ರೂಪಾಯಿ, ಕಟ್ಟಿಗ ಸಿಂಗ 100 ರೂಪಾಯಿ, ಮಾಲಮನೆ ಗಡ್ಡಪ್ಪ 201 ರೂಪಾಯಿ, ಮುದುಡವಾಗಿ ಜೋಗಿ ಗಣೇಶ್ ಮಗ ಬಸಪ್ಪ 500 ರೂಪಾಯಿ ದಾರ, ದೇವರಮನೆ ನಿಂಗಣ್ಣ 500 ರೂಪಾಯಿ, ಕಪಟ ಶಿವಣ್ಣ 101 ರೂಪಾಯಿ, ಗೋಳಪ್ಪ ಗರ್ಭಕ್ಕೆ 501 ರೂಪಾಯಿ, ತೆಲುಗು ಮಾರಪ್ಪ 501 ರೂಪಾಯಿ, ಸಾವಿರ 500 ರೂಪಾಯಿ, ಸಣ್ಣದ ಆಟದಲ್ಲಿ ಬಂಗಾರ, ಗುಡ್ಡಪ್ಪ ಅಮರಾಪುರ 5 ಬೆಳ್ಳಿ ಕಡಗ, ಗೋಳೆ ಆದಪ್ಪ 500 ರೂಪಾಯಿ, ಮುದಿಟ್ನಾಗಿ ಬಜ್ಜಂಗ 500 ರೂಪಾಯಿ, ಸಂತೆಗೂರು ಸಿದ್ಲಿಂಗ 500 ಬೆಳ್ಳಿ ಕಡಗ, ಪೂಜಾರಿ ಕೊಟ್ರಮ್ಮ 501 ರೂಪಾಯಿ, ತೆಲುಗು ಶಂಕರಪ್ಪ 500 ರೂಪಾಯಿ, ಮುದಿಟ್ನಾಗಿ ದೊಡ್ಡ ಸಿದ್ಲಿಂಗ ಮಗ ಗಂಜಪ್ಪ 501 ರೂಪಾಯಿ, ಸೂರ್ಯಕ್ಕೆ ರಮೇಶ 500 ರೂಪಾಯಿ, ಅರಮನೆ ಆನಂದಭಾಷ 500 ರೂಪಾಯಿ. ಸರಪ್ಪ ಯಾರ್ಲಿಂಗಪ್ಪ 2,100 ರೂಪಾಯಿ, 4 ಪೆಕ್ಕೇರ್ನ 500 ರೂಪಾಯಿ.
ಬೇಡಿಕೊಂಡವಿ. ಅಹೋ ರಾಜ, ಎಲ್ಲ ಈ ಕಲಿಬೇರೆ ನಿನ್ನ ಮಗನ ಈ ಮೂಲಕಿಗೆ ಬರ್ತಿದೆ. ಅಹೋ ರಾಜ, ಇನ್ನು ಮುಂದೆ ನಿನ್ನ ಆಜ್ಞೆ ಪರಿಪಾಲಿಸ ರಾಜ. ಎಲ್ಲ ಈ ಕಲಿಬೇರೆ ಶಿರವೊಂಬಾಗಿದವರ ಶಿರವನ್ನು ಕಾಯುವುದು ಈ ಪಾಂಡವರ ಧರ್ಮ. ಎಲ್ಲ ಈ ಕಲಿಬೇರೆ ಇದಕ್ಕೊಂದು ಶ್ಲೋಕವನ್ನು ಹೇಳುವನು ಚೆನ್ನಾಗಿ ಕೇಳು. ಆತ್ಮಾನ್ಯೋ ಆತ್ಮೇನೋ ಆತ್ಮಯೋ ಆತ್ಮಯೋ ರೂಪರಾತ್ಮನಂ. ಎಲ್ಲ ಈ ಕಲಿವೀರನೇ ಇದರ ತಾತ್ಪರ್ಯವೇನೆಂದರೆ ತನ್ನಿಗೆ ತಾನೇ ಬಂದು ತನಗೆ ತಾನೇ ವೈರಿವು. ನಾವು ಪ್ರಜೆಗಳನ್ನು ಪ್ರೇಮದಿಂದ ನೋಡಿದರೆ ನಮಗೆ ಬಂಧುಗಳಾಗುವರು, ನಾವು ಪ್ರಜೆಗಳನ್ನು ಜಯಿಸಿದರೆ ನಮಗೆ ವೈರಿಗಳಾಗರೇ. ಎಲ್ಲ ಈ ಕಲಿವೀರನೇ ಇನ್ನು ನಿನ್ನ ಅಹಂಕಾರವನ್ನು ಬಿಟ್ಟು ಧರ್ಮಾಗತನಾಗಿ ಬೇಡಿಕೊಂಡು ತಿಟ್ಟೆ ಏನು ಬೇಡುತ್ತಿ ಬೇಡಿಕಲಿಗೆ ಕೊಡುವೆ. ಚಕ್ರವರ್ತಿಗೆ ಈ ಬಂಡ ಕಲಿವೀರನೇ ನಿನ್ನ ಆಜ್ಞೆಯನ್ನು ಪರಿಪಾಲಿಸುತ್ತಾ ನಾನು ನಿಲ್ಲಿಸಬೇಕು. ಆ ಪ್ರಜೆ ದೇವತೆಯ ರಾಜ ನಂತರವೂ ಬಂದ. ಎಲ್ಲ ಈ ಕಲಿಪುರುಷರೇ ನಿನ್ನ ಗುಣಕ್ಕೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಚೂತ್ಯ ಮದ್ಯಪಾನ ಪರಸ್ತ್ರೀ ಸಂಘ ಈ ನಾಲ್ಕು ಧರ್ಮಗಳು ಎಲ್ಲ ನಡೆಯುವ ಅಲ್ಲಿ ನೀನು ಲಕ್ಷ್ಮಣನ ಕನ್ಯಾ ಮುಕ್ತನಾಗದೆ. ಓಹೋ ರಾಜಾದಿರಾಜರೇ, ಎಲ್ಲ ಈ ಬಂಡ ಕಲಿವೀರನೇ ಈ ನಾವು ಕಾದಂಬರದಲ್ಲಿ ಕ್ಷೇತ್ರವನ್ನು ಬೇರೆ ಹದಮ ಕ್ಷೇತ್ರ ನೀಡಬೇಕೆಂದು ನಿನ್ನನ್ನು ಬೇಡಿಕೊಂಡೆ. ಬಲೆ 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 ಎಣ್ಣೆ ಮೇಲೆ ದಯವಿಟ್ಟು ಅದನ್ನ ಕೆಲ ಕೊಟ್ಟು ನಾನು ಹೇಳಿಬಿಟ್ಟು ಒಡಂಪಟ್ಟು ಎಣ್ಣೆ ತಂದೆ ಅಭಿಮಾನಿಕೊಂಬರ. ಎಲ್ಲ ಈ ಕಲಿಪುರುಷರೇ ಹಾಗಾದರೆ ಕೇಳು, ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳು. ಅನಕೃತ್ಯವಾದ ಕಾಮ ಹಿಂಸೆ ವೈರತ್ವ ಈ ಅಧರ್ಮ ಕ್ಷೇತ್ರಗಳನ್ನು ಪರಿಪಾಲಿಸುವ ಸೂರ್ಯ ಚಂದ್ರನೋಡು ನಿನಗೆ ಇಚ್ಛಾಪಡುವೆ. ಅಲ್ಪ ವಿದ್ಯೆ ಮಹಾ ಎಂಬಂತೆ ನಾನೆಂಬ ಅಮ್ಮಲ್ಲಿ ನಡೆಯುವುದು. ಇನ್ನು ಕಲಿ ಎಂಬ ಪದಾರ್ಥವನ್ನು ತಿಳಿಯಲು ನಿನ್ನ ಹೆಸರಿನಲ್ಲೇ ಈ ಕಲಿಯುಗ ನಡೆಯುವ ರಾಜವೇ ಕೈಬಿಡುವರು. ಓಹೋ ರಾಜ, ನಿಲ್ಲಿಸಿದಂತಾಗಲಿ. ಬರೀ ಬರನೆಯಲ್ಲ ಸಾರಥಿ. ಸುಳ್ಳು, ಕೊಲೆ, ಮೋಸ, ವಂಚನೆ, ಜೂಜಾಟ, ಮದ್ಯಪಾನ ಈ ನಾಲ್ಕಾದ ಈ ಕಲಿವೀರನ ಗರ್ವವು ನಿಗ್ರಹಿಸಿದೆ. ಈ ನಮ್ಮ ಧರ್ಮ ರಾಜ್ಯಗಳೆಂಬರಿ ಪಾಲಿಸುತ್ತಾ ಹಸ್ತಿನಾವತಿಯ ಚೂಟಿಯಿಂದ ರಥವನ್ನು ಬಿಡುವಂತೆ ನಾಗದಾರದೆ.